ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನವನಗರ ಮಾಯಕಾರ ನಗರದಲ್ಲಿ ಒಂದು 2+2 ಮನೆ, 2 BHK + 2 BHK 1+1 ಮನೆ ಸೇಲಿಗಿದೆ. ಇದು 30-40 ಸೈಜಿನ ಮನೆ. ಇದು ಸೇಲಿಗಿದೆ ಸ್ನೇಹಿತರೆ. ಇದನ್ನು ಕಂಪ್ಲೀಟ್ ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇದು ನಾರ್ತ್ ಫೇಸಿಂಗ್ ಇದೆ, ಗ್ರೌಂಡ್ ಫ್ಲೋರ್ದು. ಇದು ವಿತ್ ಕಾರ್ ಪಾರ್ಕಿಂಗ್ ಇದೆ ಸ್ನೇಹಿತರೆ, ನೋಡ್ಬೋದು. ಕಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ಇಲ್ಲಿ ಫ್ರಂಟ್ ನೋಡೋದಾದರೆ ಇದು ನೋಡಿ, ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿದೆ. ವಿತ್ ಟ್ಯಾಂಕ್ ಕೂಡ ಮಾಡಿದ್ದಾರೆ ಇಲ್ಲಿ. ಇದು ಮೇನ್ ಡೋರು ಟೀಕಲ್ಲಿದೆ. ಇದು ಲಿವಿಂಗ್ ರೂಮ್, POP ವಿತ್ LED ಮಾಡಿದ್ದಾರೆ. ಲಿವಿಂಗ್ ರೂಮ್ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಹಾಲಲ್ಲಿ ಒಂದು ದೊಡ್ಡದಾದ ಒಂದು ವಿಂಡೋ ಇದೆ, ಆ್ಯಂಡ್ ಮತ್ತೊಂದು ಚಿಕ್ಕದೊಂದು ವಿಂಡೋ ಹಾಕಿದ್ದಾರೆ ಇಲ್ಲಿ. ಇದು ಪಕ್ಕ ವಾಸ್ತುವಾಗಿದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಪೂಜಾ ರೂಮ್. ಇದು ಡೋರ್ ಕೂಡ ರಾಜಮನಿ ಡೋರ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಆಗ್ನೇಯ ದಿಕ್ಕಿಗೆ ಕಿಚನ್ ಇರಬೇಕು, ಅದೇ ರೀತಿ ಇಲ್ಲಿ ಕಿಚನ್ ಇದೆ. ಟೋಟಲ್ 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಇದು ಕಾರ್ಪೊರೇಷನ್ ನೀರಿದೆ ಇಲ್ಲಿ, ಕಾರ್ಪೊರೇಷನ್ ಟ್ಯಾಂಕ್ ವಿತ್ ಟ್ಯಾಂಕ್ ಟ್ಯಾಪ್ಗಳಿದು, ಸ್ಟೋರೇಜು. ಆ್ಯಂಡ್ ಇಲ್ಲಿ ದೊಡ್ಡದಾದ ಒಂದು ವಿಂಡೋ ಕೂಡ ಮಾಡಿದ್ದಾರೆ. ಇದು ಹಿತ್ತಲ ಬಾಗಿಲು. ಇದು ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಸಿಂಕ್ ಮಾಡಿದ್ದಾರೆ ಇಲ್ಲಿ ಅಪೋಸಿಟ್. ಸಿಂಕ್ ಅಪೋಸಿಟ್ ಪಕ್ಕದಲ್ಲಿ ಇದೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದಾರೆ. ಇದು ಸ್ಟೋರೇಜ್ಗೋಸ್ಕರ ಲ್ಯಾಪ್ ಮಾಡಿದ್ದಾರೆ ಇಲ್ಲಿ. ಇದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಮಾಡಿದ್ದಾರೆ. 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಆ್ಯಂಡ್ ಇದು ಫಸ್ಟ್ ಬೆಡ್ರೂಮ್. ಇದು ಇಲ್ಲಿ ಕೂಡ 2 ವಿಂಡೋಗಳಿದೆ, ವಿತ್ ವೆಂಟಿಲೇಟರ್ ಹಾಕಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲಿ ಒಂದು ವಿಂಡೋ ಬಂದಿದೆ ದೊಡ್ಡದಾದ. ಆ್ಯಂಡ್ ಇದು ಅಟ್ಯಾಚ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಇಲ್ಲಿ ಕಮೋಡ್ ಹಾಕಿದ್ದಾರೆ. ಇದು ಟೋಟಲ್ 4 BHK ಮನೆಯಾಗಿದೆ ಸ್ನೇಹಿತರೆ. ಇದು ಗ್ರೌಂಡ್ ಫ್ಲೋರಿನ ಮನೆಯ ಮಾಹಿತಿ. ಆದರೆ ಇದ್ರ ಮೇಲೆ ಮತ್ತೊಂದು 2 BHK ಮನೆ ಇದೆ. ಮೇಲೆ ಪೋರ್ಷನ್ ಹೋಗೋಕ್ಕೆ ಬಿಟ್ಟು ಅಂತ ಇದು ಗೇಟ್ ಇದು ಮಾಡಿದ್ದಾರೆ. ಇದನ್ನು ಮೇಲೆ ಹೋಗ್ಲಿಕ್ಕೆ
ಫಸ್ಟ್ ಫ್ಲೋರ್ ಇದು. ಇದು ಕೆಳಗಡೆ ಇರೋದು ನಾರ್ತ್ ಫೇಸಿಂಗ್ ಇದ್ರೆ ಇದು ವೆಸ್ಟ್ ಫೇಸಿಂಗ್ ಸ್ನೇಹಿತರೆ. ಇದು ಹಾಲ್ ಫಸ್ಟ್ ಬರ್ತದ್ರೆ ಇದು ಹಾಲ್ ಅಲ್ಲ ಸ್ನೇಹಿತರೆ. ಇದು ಹಾಲ್ಗೆ ಮುಂಚೆ ಒಂದು ಲಿವಿಂಗ್ ರೂಮ್ ಮಾಡಿದ್ದಾರೆ. ಫಸ್ಟ್ ಲಿವಿಂಗ್ ರೂಮ್ ಇದು. ಗೆಸ್ಟ್ಗಳು ಬಂದರೆ ಇಲ್ಲಿ ಆರಾಮಾಗಿ ಒಂದು 4 ಚೇರ್ ಹಾಕೊಂಡು ಆರಾಮ್ ಕೂತ್ಕೋಬೋದು. ಇಲ್ಲಿ ಇದೊಂದು ಚಿಕ್ಕದಾದ ಒಂದು ಲಿವಿಂಗ್ ರೂಮ್ ಮಾಡಿದ್ದಾರೆ. ಆ್ಯಂಡ್ ಇದು ಮೇನ್ ಲಿವಿಂಗ್ ರೂಮ್. ಇದು POP ವಿತ್ LED ಮಾಡಿದ್ದಾರೆ. ಅಲ್ಲಲ್ಲಿ ಒಂದು ದೊಡ್ಡ ವಿಂಡೋ ಮಾಡಿದ್ದಾರೆ. ಲಿವಿಂಗ್ ರೂಮ್ ಆ್ಯಂಡ್ ಇದು ಬಂದುಬಿಟ್ಟು ಒಳಗೆ ಕಿಚನ್ ಆ್ಯಂಡ್ ಬೆಡ್ರೂಮ್ಗೆ ಎಂಟ್ರಿ ಪ್ಲೇಸಸ್. ಇದು ಕಿಚನ್ ನೋಡಿ ತುಂಬ ದೊಡ್ಡದಾಗಿದೆ. ಕಿಚನ್ ಮಾತ್ರ ತುಂಬ ದೊಡ್ಡದಾಗಿದೆ. ಇದು ಸ್ಟೋರೇಜ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಪೂಜೆ ರೂಮ್ ಮಾಡಿದ್ದಾರೆ. ಇಲ್ಲಿ ಇದು ಬೆಡ್ರೂಮ್ ಎಂಟ್ರಿಗೆ. ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಇಲ್ಲಿ ಕೂಡ ಲ್ಯಾಪ್ ಮಾಡಿದ್ದಾರೆ ಸ್ಟೋರೇಜ್ಗೋಸ್ಕರ. ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಸ್ಟೈಲ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಫಸ್ಟ್ ಬೆಡ್ರೂಮ್ ಸ್ನೇಹಿತರೆ. ಇಲ್ಲಿ ಕೂಡ ಒಂದು ದೊಡ್ಡದಾದ ವಿಂಡೋ ಇದೆ ವಿತ್ ವೆಂಟಿಲೇಟರ್ ಇದೆ. ಇದು ಸೆಕೆಂಡ್ ಬೆಡ್ರೂಮ್. ಇದು ಒಂದು ದೊಡ್ಡದಾದ ವಿಂಡೋ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್. ಇದು ಸ್ನೇಹಿತರೆ ಇದು ಫಸ್ಟ್ ಫ್ಲೋರ್ ಇರುವಂತಹ 2 BHK ಮನೆ. ಇದು ಟೋಟಲ್ ಸೈಜ್ ಬಂದುಬಿಟ್ಟು 30-40 ಸೈಜ್. ಇದು ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರು 2 BHK ಆ್ಯಂಡ್ ಫಸ್ಟ್ ಫ್ಲೋರ್ 2 BHK ಇದೆ. ಇದು ಟೆರೆಸ್ ಹೋಗೋಕ್ಕೆ ಮೇಲೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು ನೋಡ್ಬೋದು. ಇದು 3 ಟ್ಯಾಂಕ್ಗಳನ್ನು ಹಾಕಿದ್ದಾರೆ. ಒಂದು ಸೋಲಾರ್ಗೋಸ್ಕರ ಸೋಲಾರ್ ಕೂಡ ಫಿಟ್ ಮಾಡಿದ್ದಾರೆ. ಇದು 100 ಲೀಟರ್ ಸೋಲಾರ್ ಇದು. ಆ್ಯಂಡ್ ಸೋಲಾರ್ಗೋಸ್ಕರ ಟ್ಯಾಂಕ್ ಮಾಡಿದ್ದಾರೆ. ಒಂದು 500 ಲೀಟರ್ದು ಆ್ಯಂಡ್ 1000 ಲೀಟರ್ದು 2 ಮಾಡಿದ್ದಾರೆ. ಫಸ್ಟ್ ಫ್ಲೋರಿಗೆ ಸೆಕೆಂಡ್ ಫ್ಲೋರಿಗೆ ಫಸ್ಟ್ ಫ್ಲೋರ್ ಮತ್ತು 8ನೇ ಫ್ಲೋರಿಗೆ ಗೋಸ್ಕರ ಟ್ಯಾಂಕರ್ ಮಾಡಿದ್ದಾರೆ. ಇದು ನವನಗರ ಮೈಕರ್ ನಗರದಲ್ಲಿರುವಂಥ ಇದು 4 BHK ಮನೆ. ಇದು ಸ್ನೇಹಿತರೆ ಇದು ನೋಡಿ ಓಂ ಶಾಂತಿ ಒಂದು ಮಠ ಇಲ್ಲೇ ಇದೆ, ಆಶ್ರಮ. ಇದು ಈ ಮೇನ್ ಇಲ್ಲಿ ಹೋದರೆ ಸೀದಾ ಹೋದರೆ 1 ಕಿಲೋಮೀಟ್ರಲ್ಲಿ ಹೋದರೆ ಬೈದೇವ್ರಕೊಪ್ಪ ಬರುತ್ತೆ. ಬೈದೇವ್ರಕೊಪ್ಪ ಹೀಗೆ ಸೀದಾ ಹೋದರೆ ರಾಮನಗಟ್ಟಿ ಕರಿಮ ದೇವಸ್ಥಾನ ಬರುತ್ತೆ. ಈ ಥರ ಇಲ್ಲಿ ಹೋದರೆ ಮತ್ತು ಈ ಸೈಡ್ ಹೋದರೆ ನವನಗರ. ಈ ಥರ ಈ ಸೈಡ್ ಹೋದರೆ ನವನಗರ ಬರುತ್ತೆ ಮೇನ್ ಬಸ್ ಸ್ಟಾಪು.
ಇದು ಬೈದರಕೊಪ್ಪ ತುಂಬ ನಿಯರೆಸ್ಟ್ ಆಗುತ್ತೆ. ಇದು 1 ಕಿಲೋಮೀಟರ್ ಹೋದರೆ ಸಾಕು ಇಲ್ಲಿಂದ ಬೈದರಕೊಪ್ಪ ಬರುತ್ತೆ. ಇದು ಗೊತ್ತಿರ್ಬೇಕು ಸ್ನೇಹಿತರೆ, ಇದು ನಮ್ಮ ಬ್ರಹ್ಮಕುಮಾರಿ ಆಶ್ರಮ. ಇದು ಭಗವದ್ಗೀತಾ ಮ್ಯೂಸಿಯಂ. ಇದು ಒಂದು ದೇಶದಲ್ಲಿ ಮೊಟ್ಟ ಮೊದಲ ಭಗವದ್ಗೀತಾ ಮ್ಯೂಸಿಯಂ ಇರುವಂಥ ಆಶ್ರಮ ಇದು. ಸೊ ಇದಾಗುತ್ತೆ ಸ್ನೇಹಿತರೆ ಇಂದಿನ ಮಾಹಿತಿ. ಇದೊಂದು 30-40 ಸೈಜಿಂದ 4 BHK ಮನೆ. ಇದರ ಪ್ರೈಸ್ ಬಂದುಬಿಟ್ಟು 90 lakhs ಹೇಳ್ತಾ ಇದ್ದಾರೆ. ನೆಗೋಸಿಯಬಲ್ ಆಗುತ್ತೆ. ಈ ಮನೆ ಇಷ್ಟ ಆದರೆ ಈ ಕಾಂತಿರೋ ಮನೆ ನಂಬರಿಗೆ ನೀವು ಕರೆ ಮಾಡಿ ಮನೆನ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರೂ ಆರೋಗ್ಯವಾಗಿರಿ, ಕುಟುಂಬ ಕೂಡ ಆರೋಗ್ಯವಾಗಿರಿಸಿ.